ದೇಶದ ಹೆಮ್ಮೆಯ ಸಂಸ್ಥೆ ಇಸ್ರೋದಲ್ಲಿ ಸದ್ಯ ರಾಜೀನಾಮೆಯ ಪರ್ವ ಶುರುವಾಗಿದೆ. ಕಳೆದ ಕೆಲ ತಿಂಗಳುಗಳ ಅಂಕಿಅಂಶವನ್ನು ಗಮನಿಸಿದರೆ 120ಕ್ಕೂ ಹೆಚ್ಚು ವಿಜ್ಞಾನಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು ವರ್ಷದಲ್ಲಿ 120ಕ್ಕೂ ಹೆಚ್ಚು ವಿಜ್ಞಾನಿಗಳು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಮಾನವ ಸಹಿತ ಅಂತರಿಕ್ಷ ಯಾನಕ್ಕೆ ಸಜ್ಜಾದಂತಹ ಹೊತ್ತಲ್ಲೇ ಇಸ್ರೋ ಸಂಸ್ಥೆಗೆ ಇದರಿಂದ ಹಿನ್ನಡೆಯಾಗ್ತಾ ಇದೆ. ವಿಜ್ಞಾನಿಗಳು, ಟೆಕ್ನಿಷಿಯನ್ಸು ಇವರೆಲ್ಲ ರಾಜೀನಾಮೆ ಕೊಡ್ತಾ ಇದ್ದಾರೆ. ವಿಆರ್ಎಸ್ ತೆಗೆದುಕೊಳ್ತಾ ಇದ್ದಾರೆ, ನಿವೃತ್ತಿ ತೆಗೆದುಕೊಳ್ತಾ ಇದ್ದಾರೆ. ಇದರಿಂದ ಇಸ್ರೋದ ಮಹತ್ವದ ಯೋಜನೆಗಳಿಗೆ ಹಿನ್ನಡೆಯಾಗ್ತಾ ಇದೆ. ಏನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ನೋಡಿದರೆ ಕಾರಣಗಳು ಈ ರೀತಿ ಇದ್ದಾವೆ. ಬಾಹ್ಯಾಕಾಶ ಕ್ಷೇತ್ರವನ್ನು ಖಾಸಗಿಯವರಿಗೂ ಕೂಡ ಓಪನ್ ಮಾಡಿದೆ ಕೇಂದ್ರ ಸರ್ಕಾರ. ಖಾಸಗಿ ಸಹಭಾಗಿತ್ವದಲ್ಲಿ ಬಾಹ್ಯಾಕಾಶ ಚಟುವಟಿಕೆಗಳು ನಡೀತಾ ಇದೆ. ಖಾಸಗಿ ಸಂಸ್ಥೆಗಳು ಹೆಚ್ಚು ಸ್ಯಾಲರಿಯ ಆಫರ್ ಕೊಡ್ತಾ ಇದ್ದಾವೆ ವಿಜ್ಞಾನಿಗಳಿಗೆ. ಕೆಲ ಸ್ಟಾರ್ಟಪ್ಗಳು, ಬೃಹತ್ ಸಂಸ್ಥೆಗಳು ಇವರೆಲ್ಲ ಹೆಚ್ಚು ಸ್ಯಾಲರಿಯ ಅವಕಾಶವನ್ನು, ಆಫರನ್ನು ವಿಜ್ಞಾನಿಗಳಿಗೆ ಕೊಡ್ತಾ ಇದ್ದಾರೆ. ಇಸ್ರೋ ಸಹವಾಸ ಸಾಕು ಅಂತ ಇಸ್ರೋಗೆ ರಿಸೈನ್ ಮಾಡಿ ವಿಜ್ಞಾನಿಗಳು ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ಇಸ್ರೋ ಅಧ್ಯಕ್ಷರನ್ನ ಕೇಳಿದಾಗ, ಕೇಂದ್ರ ಸಚಿವರನ್ನ ಕೇಳಿದಾಗ ಅವರು ಹೇಳ್ತಾ ಇರೋದು ಎಲ್ಲ ಸಂಸ್ಥೆಗಳಲ್ಲಿ ಸಾಮಾನ್ಯವಾಗಿ ಆಗುವಂಥ ಬೆಳವಣಿಗೆ ಇದು. ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ, ಈ ರೀತಿ ಆಗತ್ತೆ. ಇಸ್ರೋ ಕೂಡ ಅದರಿಂದ ಏನು ಹೊರತಾಗಿಲ್ಲ ಅಂತ. ಇನ್ನು ದೊಡ್ಡ ಪ್ರಮಾಣದಲ್ಲಿ ರಾಜೀನಾಮೆ ಪರ್ವ ನಡೀತಾ ಇರೋದ್ರಿಂದ ಈ ವಿಆರ್ಎಸ್ ಮತ್ತು ನಿವೃತ್ತಿ, ರಿಸೈನು ಇದಕ್ಕೆ ಸಂಬಂಧಿಸಿದಂಥ ನಿಯಮಗಳನ್ನು ಕೂಡ ಕಠಿಣಗೊಳಿಸಿದೆಯಂತೆ ಇಸ್ರೋ. ನೂರ 120ಕ್ಕೂ ಹೆಚ್ಚು ವಿಜ್ಞಾನಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು ವರ್ಷದಲ್ಲಿ 120ಕ್ಕೂ ಹೆಚ್ಚು ವಿಜ್ಞಾನಿಗಳು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಮಾನವ ಸಹಿತ ಅಂತರಿಕ್ಷ ಯಾನಕ್ಕೆ ಸಜ್ಜಾದಂತಹ ಹೊತ್ತಲ್ಲೇ ಇಸ್ರೋ ಸಂಸ್ಥೆಗೆ ಇದರಿಂದ ಹಿನ್ನಡೆಯಾಗ್ತಾ ಇದೆ. ವಿಜ್ಞಾನಿಗಳು, ಟೆಕ್ನಿಷಿಯನ್ಸು ಇವರೆಲ್ಲ ರಾಜೀನಾಮೆ ಕೊಡ್ತಾ ಇದ್ದಾರೆ. ವಿಆರ್ಎಸ್ ತೆಗೆದುಕೊಳ್ತಾ ಇದ್ದಾರೆ, ನಿವೃತ್ತಿ ತೆಗೆದುಕೊಳ್ತಾ ಇದ್ದಾರೆ. ಇದರಿಂದ ಇಸ್ರೋದ ಮಹತ್ವದ ಯೋಜನೆಗಳಿಗೆ ಹಿನ್ನಡೆಯಾಗ್ತಾ ಇದೆ. ಏನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ನೋಡಿದರೆ ಕಾರಣಗಳು ಈ ರೀತಿ ಇದ್ದಾವೆ. ಬಾಹ್ಯಾಕಾಶ ಕ್ಷೇತ್ರವನ್ನು ಖಾಸಗಿಯವರಿಗೂ ಕೂಡ ಓಪನ್ ಮಾಡಿದೆ ಕೇಂದ್ರ ಸರ್ಕಾರ. ಖಾಸಗಿ ಸಹಭಾಗಿತ್ವದಲ್ಲಿ ಬಾಹ್ಯಾಕಾಶ ಚಟುವಟಿಕೆಗಳು ನಡೀತಾ ಇದೆ. ಖಾಸಗಿ ಸಂಸ್ಥೆಗಳು ಹೆಚ್ಚು ಸ್ಯಾಲರಿಯ ಆಫರ್ ಕೊಡ್ತಾ ಇದ್ದಾವೆ ವಿಜ್ಞಾನಿಗಳಿಗೆ. ಕೆಲ ಸ್ಟಾರ್ಟಪ್ಗಳು, ಬೃಹತ್ ಸಂಸ್ಥೆಗಳು ಇವರೆಲ್ಲ ಹೆಚ್ಚು ಸ್ಯಾಲರಿಯ ಅವಕಾಶವನ್ನು, ಆಫರನ್ನು ವಿಜ್ಞಾನಿಗಳಿಗೆ ಕೊಡ್ತಾ ಇದ್ದಾರೆ. ಇಸ್ರೋ ಸಹವಾಸ ಸಾಕು ಅಂತ ಇಸ್ರೋಗೆ ರಿಸೈನ್ ಮಾಡಿ ವಿಜ್ಞಾನಿಗಳು ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ಇಸ್ರೋ ಅಧ್ಯಕ್ಷರನ್ನ ಕೇಳಿದಾಗ, ಕೇಂದ್ರ ಸಚಿವರನ್ನ ಕೇಳಿದಾಗ ಅವರು ಹೇಳ್ತಾ ಇರೋದು ಎಲ್ಲ ಸಂಸ್ಥೆಗಳಲ್ಲಿ ಸಾಮಾನ್ಯವಾಗಿ ಆಗುವಂಥ ಬೆಳವಣಿಗೆ ಇದು. ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ, ಈ ರೀತಿ ಆಗತ್ತೆ. ಇಸ್ರೋ ಕೂಡ ಅದರಿಂದ ಏನು ಹೊರತಾಗಿಲ್ಲ ಅಂತ. ಇನ್ನು ದೊಡ್ಡ ಪ್ರಮಾಣದಲ್ಲಿ ರಾಜೀನಾಮೆ ಪರ್ವ ನಡೀತಾ ಇರೋದ್ರಿಂದ ಈ ವಿಆರ್ಎಸ್ ಮತ್ತು ನಿವೃತ್ತಿ, ರಿಸೈನು ಇದಕ್ಕೆ ಸಂಬಂಧಿಸಿದಂಥ ನಿಯಮಗಳನ್ನು ಕೂಡ ಕಠಿಣಗೊಳಿಸಿದೆಯಂತೆ ಇಸ್ರೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.